ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. 50 ಲಕ್ಷದ ಜೆಜೆಎಂ ಕಾಮಗಾರಿಯಲ್ಲಿ ಗೋಲ್ಮಾಲ್. ಅರ್ಧ ಅಡಿ ಗುಂಡಿ ತೋಡಿ ಪೈಪ್ಲೈನ್ ಹಾಕಿದ್ರ ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಗ್ರಾಮಸ್ಥರ ಕೆಂಡಾಮಂಡಲ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಯುವಕನೊಬ್ಬನ ಶವ ಪತ್ತೆ. ಸಾವಿನ ಸುತ್ತ ಅನುಮಾನ. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆ ಹಿನ್ನೆಲೆ ಪ್ರಕರಣ ಮತ್ತಷ್ಟು ಕುತೂಹಲ. ಚೇಳೂರು ರಸ್ತೆಯಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿ. ಓರ್ವ ವೃದ್ಧ ಸ್ಥಳದಲ್ಲೇ ಮೃತ, ಮತ್ತೊಬ್ಬ ಯುವಕ ತೀವ್ರವಾಗಿ ಗಾಯ. ವಾರ್ತೆಗಳ ವಿವರ. ಕುಡಿಯುವ ನೀರು ಪೂರೈಕೆಗಾಗಿ ಕೈಗೊಂಡಿದ್ದ ಜೆಜೆಎಂ ಕಾಮಗಾರಿಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕಳಪೆಯಾಗಿದ್ದು, ಕಾಟಾಚಾರಕ್ಕೆ ಕೆಲಸ ಮಾಡಿ ಬಿಲ್ ಮಂಜೂರು ಮಾಡಿಸಿಕೊಳ್ಳಲು ಗುತ್ತಿಗೆದಾರರ ಕಳ್ಳಾಟ ಊರಿನ ಗ್ರಾಮಸ್ಥರು ಬಟಬಯಲು ಮಾಡಿದ್ದಾರೆ. ಅದೇನು ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಒರಿಜಿನಲ್ ಆಗಿ ನೀರು ಇವಾಗ ಬರ್ತಾ ಇರೋದು ಇದರಲ್ಲಿ. ಬೋರಡಿ ಕೆಳಗೆ ಇಟ್ಟು ಎಲ್ಲ ಪೀಸ್ಗಳು ಊರೆಲ್ಲ ಅಲ್ಲೆಲ್ಲ ಗುಣಿಗಳಾಗಿದ್ದು ಈ ತರ ಮಾಡ್ಯಾರ. ಏಕೋಸ್ಕರವಾಗಿ ಮಾಡ್ಯಾರ ಅಂತ ಗೊತ್ತಿಲ್ಲ. ಹೀಗೆ 3 ಅಡಿ ತೋಡಿರುವ ಗುಂಡಿಯಲ್ಲಿ ಜೆಜೆಎಂ ಪೈಪ್ಲೈನ್ ಇದೆ ಅಂತ ನೋಡಿದ್ರೆ ಊದಿಟ್ಟಿರುವ 4 ಅಡಿ ಪೈಪು ಕೈಗೆ ಬಂದ್ಬಿಟ್ಟ ಅಂತ ಕಂಗಾಲಾಗಿರುವ ಗ್ರಾಮಸ್ಥರು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪುರ್ದಗಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿ. ಹೌದು, ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಗುತ್ತಿಗೆದಾರನ ವಿರುದ್ಧ ಕಳಪೆ ಕೆಲಸದ ಆರೋಪ ಕೇಳಿಬಂದಿದೆ. ಪೈಪ್ಲೈನ್ ಅಳವಡಿಸಲು ನಿಯಮಾನುಸಾರ ಸುಮಾರು 3 ಅಡಿ ಆಳದ ಗುಂಡಿ ತೆಗೆಯಬೇಕಿದೆ ಎನ್ನಲಾಗುತ್ತಿದ್ದು, ಆದರೆ ಇಲ್ಲಿ ಕೇವಲ ಅರ್ಧ ಅಡಿಯಷ್ಟು ಗುಂಡಿ ತೆಗೆದು ಪೈಪ್ಗಳನ್ನು ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. 3 ಅಡಿ ಕೆಳಗಡೆ ಇತ್ತು ಪೀಸು, 3 ಅಡಿ ಪೀಸ್ ಒಂದು ಬಿಲ್ ಮಾಡ್ಕೊಳಕ ಏನು ಗೊತ್ತಿಲ್ಲ. ನೋಡು, ಮೊದಲು ಹಾಕಿರೋದು ಇದು ಪೈಪು ಒರಿಜಿನಲ್ ಆಗಿ ನೀರು ಇವಾಗ ಬರ್ತಾ ಇರೋದು ಇದರಲ್ಲಿ. ನೋಡಿ, 3 ಅಡಿ ಕೆಳಗೆ ಇಟ್ಟು ಎಲ್ಲ ಪೀಸ್ಗಳು ಊರೆಲ್ಲ ಅಲ್ಲೆಲ್ಲ ಗುಣಿಗಳಾಗಿದ್ದು ಈ ತರ ಮಾಡ್ಯಾರ. ಏಕೋಸ್ಕರವಾಗಿ ಮಾಡ್ಯಾರ ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಪರಿಶೀಲನೆಗೆಂದು ಮಾತ್ರ ಡಮ್ಮಿಯಾಗಿ ಅಲ್ಲಲ್ಲಿ 3 ಅಡಿ ಗುಂಡಿ ತೋಡಿ ಪೈಪ್ಲೈನ್ ಅಳವಡಿಸಿದಂತೆ ತೋರಿಸಲು ಗುತ್ತಿಗೆದಾರ ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಎಲ್ಲ ಸಣ್ಣ ಪೈಪ್ಗಳು ಹಾಕಿಬಿಟ್ಟು ದೊಡ್ಡ ಪೈಪ್ಗಳನ್ನ ಅಲ್ಲೆಲ್ಲೆಲ್ಲ ಇಟ್ಟುಬಿಟ್ಟವ್ರೆ. ಏನು ಬಿಲ್ ಮಾಡ್ಕೊಂಡು ಹೋದ್ರಕ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ನೀವೇ ನೋಡ್ದಂಗೆ ಇಲ್ಲಿ ಏನೇನು ಮಾಡಿದ್ದಾರೆ ಅಂದರೆ, ನಮ್ಮೂರಲ್ಲಿ ಒಂದು 10 ಕಡೆ ಒಂದು 4 ಅಡಿ ಉದ್ದ ಟ್ರಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಇಂಚು 2.5 ಇಂಚು ಪೀಸ್ಗಳು ಕಟ್ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಕಲ್ಲು ಹೊಡೆದ್ಬಿಟ್ಟು, ಅಂದರೆ ಯಾರನ್ನ ಬಂದು ಹಿಂಗೆ ಹೇಳಿದ್ರೂ ಬರಬಾರ್ದು ಆ ಥರ ಪೀಸ್ಗಳು ಇಟ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಅಡಿ ಮಣ್ಣು ಮುಚ್ಚಿಬಿಟ್ಟು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಇಂಜಿನಿಯರ್ಗಳು ಬಂದು ಫೋಟೋ ತೊಗೊಂಡು ಬಿಲ್ ಮಾಡಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ, ಅರ್ಧ ಅಡಿ ಮೇಲೇ ಹಾಕಿರೋದು, ಅರ್ಧ ಅಡಿ ಕೆಳಗೆ ಒಂದು ಕಡೆನೂ ಹಾಕಿಲ್ಲ ಪೈಪು, ಎಲ್ಲ ಅರ್ಧ ಅಡಿಯಲ್ಲೇ ಹಾಕಿರೋದು. ಇವ್ರು ಬಿಲ್ ಮಾಡ್ಕೊಳಕ್ಕೋಸ್ಕರ ಈ ಥರ ಅಕ್ರಮವಾಗಿ ಪೈಪ್ಗಳು ಹಾಕಿದ್ದಾರೆ. ಯಾವುದು ವೈಜ್ಞಾನಿಕವಾಗಿ ಒಂದೂ ಮಾಡಿಲ್ಲ, ಎಲ್ಲ ವೈಜ್ಞಾನಿಕವಾಗಿಯೇ ಮಾಡಿರೋದು ಇವರು. ನಮಗೆ ಇದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ಜೀವನ್ ಜೆ ಮಿಷನ್ ಜೆ ಮಿಷನಲ್ಲಿ ಎಲ್ಲರಿಗೂ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇವರು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟೋಗಿದ್ದಾರೆ ನಮಗೆ. ಅವ್ರನ್ನ ಮಾತಾಡಿದ್ರು ರೆಸ್ಪಾನ್ಸೇ ಇಲ್ಲ ಅವ್ರ ಕಡೆಯಿಂದ. ಅಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದಾರೆ. ಅದು ಮುಂಚೆನೇ 20-21 ವರ್ಷದಿಂದನೇ ಅವರು ಬಾಗೇಪಲ್ಲಿ ಅವರು ಕಾಂಟ್ರಾಕ್ಟ್ ಆಗಿತ್ತದು, ಜಿಲ್ಲಾ ಪಂಚಾಯತ್ ಇದರಿಂದ ಆಗಿದ್ದು. ಅವಾಗಲೇ ಲೀಕೇಜು ಒಂದು ವಾರಕ್ಕೇ ಕಟ್ಟಿದ್ದು, ಒಂದು ವಾರಕ್ಕೇ ಲೀಕೇಜ್ ಸ್ಟಾರ್ಟ್ ಆಯಿತು. ಅವಾಗಲೇ ನಾವು ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಲೋಕಾಯುಕ್ತ ಅವರು SP ಅವರು ಲೋಕಾಯುಕ್ತ ಆಫೀಸಿಗೆ ಕರೆಸಿ ಅವ್ರನ್ನ ಬೈದು ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿಕೊಟ್ರು. ಆಮೇಲೆ 1 ವರ್ಷಕ್ಕೆ ಸ್ಟಾರ್ಟ್ ಆಗೋಯ್ತು ಲೀಕೇಜು. ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದೆ ಅದು. ಇವಾಗ ಸುಮ್ಮನೆ ಪೇಂಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ಪೇಂಟ್ ಮಾಡಿಬಿಟ್ಟು ಬಣ್ಣ ಬಳ್ದೊಳಗೆ ಹೋಗಿದ್ದಾರೆ. ಏನಂದರೆ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ನೀರು ಯಾಕೆ ಜಾಸ್ತಿ ಬಿಡ್ತಾ ಇಲ್ಲ ಅಂದರೆ, ಜಾಸ್ತಿ ಬಿಟ್ಟರೆ ಅವ್ರು ಬಿಲ್ ಮಾಡೋ ಟೈಮ್ಗೆ ಲೀಕೇಜ್ ಕಾಣಿಸ್ಬಿಡ್ತದಲ್ಲ, ಲೀಕೇಜ್ ಕಾಣಿಸಿ ಬಿಲ್ ಮಾಡಲ್ಲ ಮತ್ತೆ, ಹಂಗಾಗಿ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ಗ್ರಾಮದ ಶಿಥಿಲಗೊಂಡಿರುವ ಓವರ್ ಹೆಡ್ ಟ್ಯಾಂಕ್ ವಿಚಾರದಲ್ಲೂ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕ್ನ ಅಗತ್ಯ ದುರಸ್ತಿ ಕಾರ್ಯ ಕೈಗೊಳ್ಳುವ ಬದಲು ಕೇವಲ ಸುಣ್ಣ ಬಣ್ಣ ಬಳಿದು ಕಾಟಾಚಾರದ ಕೆಲಸ ಮಾಡಿದ್ದು ನೀರಿನ ಸೋರಿಕೆ ಪ್ರಮಾಣ ನಿಂತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ.
ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯದ ಕಾಮಗಾರಿಯಲ್ಲೂ ಗುಣಮಟ್ಟಕ್ಕೆ ಆದ್ಯತೆ ನೀಡದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಸ್ಥಳಕ್ಕೆ ತೆರಳಿದ ಗ್ರಾಮಸ್ಥರು ಪೈಪ್ಲೈನ್ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಿಯಮಾನುಸಾರ ನಡೆಯಬೇಕಿದೆ. ಕಳಪೆ ಕಾಮಗಾರಿಗೆ ಬಿಲ್ ಮಂಜೂರು ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ಒಂದೆಡೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ, ಮತ್ತೊಂದೆಡೆ ಕಾಮಗಾರಿಯಲ್ಲೇ ಕಳಪೆ ಆರೋಪ. ಹೀಗಾಗಿ ಪುರದಗಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿ ನಿಯಮಾನುಸಾರ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ಅಲ್ಲ, ಉಪಯೋಗನೇ ಅದು, ಅದೇನೋ ಉಪಯೋಗನೇ. ಆದರೆ ಆ ಕಳಪೆ ನೀರು ಈಗ ಎಚ್.ಎನ್. ವ್ಯಾಲ್ಯೂ ನೀರು ಬೇರೆ ಕುಡಿತಾ ಇದ್ದೀರಿ ಊರಲ್ಲಿ. ಪಕ್ಕದಲ್ಲೇ ಇರೋದು ಎಲ್ಲ ಒಂದು 10 ಅಡಿ 15 ಅಡಿನಾಗೈತೆ. ಅದೇ ನೀರನ್ನೇ ಬೋರ್ವೆಲ್ಗೆ ಬರ್ತಾ ಇರೋದು, ಅದೇ ನೀರೇ ನಾವೆಲ್ಲ ಕುಡಿತಾ ಇದ್ದೀರಿ. ಈಗ ಕಾಯಿಲೆಗಳು ಊರಲ್ಲಿ ಅಂಥ ಇಂಥ ಕಾಯಿಲೆಗಳು ಒಂದಿದ್ರಲ್ಲಿ ನಮ್ಗೆ ಏನೇ ಒಂದು ಇದು ಮಾಡಿ ಒಂದು ಬೋರ್ ಹಾಕ್ಸ್ಕೊಟ್ರೆ ಸಪ್ರೇಟಾಗಿ ಓವರ್ ಟ್ಯಾಂಕು ಒಂದು ಬೋರ್ ಒಂದು ಹಾಕ್ಸ್ಕೊಟ್ರೆ ಎಷ್ಟೋ ಒಂದು ಅನುಕೂಲ ಮಾಡಿದಂಗೆ ಇರ್ತದೆ. ಇಲ್ಲ, ನೆನ್ನೆಲ್ಲ ಮಾಡ್ತಾಯಿದ್ರು, ಏನೋ ಮಾಡ್ತಾವ್ರು, ಚೆಕಪ್ ಮಾಡ್ತಾವ್ರು ಅಂದ್ಕೊಂಡೇ ಇದ್ರಿ. ಆಮೇಲೆ ನಮ್ಮ ಹುಡುಗನ ಏನು ಇದು ಪೀಸುಗಳು ಹಿಂಗಿಕ್ಕವ್ರು ಅಂತೇಳಿ ಯಾರೋ ಕಂಡುಕೊಂಡೋದ್ರು. ಆಮೇಲೆ ಎಲ್ಲ ಊರೆಲ್ಲ ಹೋಗಿ ನೋಡಿದ್ರಿ, ನೋಡೋ ಒಳಗಡೆ ನಿಜನೇ ಎಲ್ಲ 3 ಅಡಿ ಪೀಸು 3 ಅಡಿ ಕೆಳಗಡೆ ಇಟ್ಟವ್ರೆ. ಅದ್ರ ಪಕ್ಕದಲ್ಲೇ ಆಗಿದಾಗ 1/2 ಅಡಿ 4 ಬಿಟ್ಟಾಗ ಮೇಲೇನೈತೆ ಒಂದು ಪೈಪು, ಒರಿಜಿನಲ್ ಪೈಪು, ನೀರು ಹೋಗೋ ಪೈಪು. ಇದು 3 ಅಡಿ ಕೆಳಗಡೆ ಇಟ್ಟವ್ರೆ. 3 ಅಡಿ ಪೀಸ್ ಮಾಡೋದು, ಒಳಗಡೆ ತಳದಲ್ಲಿ ಮಡಗವ್ರೆ. ಏನಿಂದ ಮಾಡ್ತಾವ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಗೋಲ್ಮಾಲೆ, ಇದು ಗೋಲ್ಮಾಲ ಅಲ್ದ ಇನ್ನೇನಂತೀರಿ. ಅದು 2.5 ಮೇಲೇನೆ ಇರಬೇಕು. ಆದರೆ ಇವರು 1/2 ಅಡಿ 4 ಬಿಟ್ನಾಗೂ ಐತೆ. ನೀವು ನೋಡಿದಿರಲ್ಲ, ನಿಮ್ಮ ಕಣ್ಣು ಮುಂದೆನೇ ಐತೆ. ಈ ಥರ ಒಂದು ಇದು ಮಾಡ್ಯಾರೆ. ಇದ್ರ ಬಗ್ಗೆ ಸರ್ಕಾರ ಈ ಅಧಿಕಾರಿಗಳು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ನಮಗೆ ಏನು ಅನ್ಸೋದಂದರೆ ಅಧಿಕಾರಿಗಳೂ ಇದರಲ್ಲಿ ಇನ್ವಾಲ್ವ್ ಅವರೇ ಏನೋ. ಏಕೆಂದರೆ ಈ ಒಂದು ಇದ್ರ ನೋಡ್ತಾ ಇದ್ದರೆ ಇದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇರಲ್ಲ. ಒಟ್ಟಾರೆ 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯಲ್ಲಿ ನಿಜವಾಗಿಯೂ ಕಳಪೆ ಕೆಲಸ ನಡೆದಿದೆಯೇ? ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಅಳವಡಿಸಲಾಗಿದೆಯೇ? ಓವರ್ ಹೆಡ್ ಟ್ಯಾಂಕ್ಗೆ ಕೇವಲ ಸುಣ್ಣ ಬಣ್ಣ ಬಳಿದು ಬಿಲ್ ಪಡೆಯಲು ಯತ್ನಿಸಲಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಪರಿಶೀಲನೆಯಿಂದ ಉತ್ತರ ಸಿಗಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಯುವಕನೊಬ್ಬನ ಶವ ಪತ್ತೆಯಾಗಿದ್ದು ಸಾವಿನ ಸುತ್ತ ಅನುಮಾನ ಮೂಡಿದೆ. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಸದ್ಯ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಪಂಜಾಬ್ ಮೂಲದ 25 ವರ್ಷದ ಜೋತ್ದೀಪ್ ಸಿಂಗ್ ಮೃತ ಯುವಕ. ಚಿಕ್ಕಬಳ್ಳಾಪುರದ ವಿಟಿಸಿ ಟ್ರಾನ್ಸ್ಪೋರ್ಟ್ನಲ್ಲಿ ಹಮಾಲಿಯಾಗಿ ಕೆಲಸ ಮಾಡುತ್ತಿದ್ದ ಜೋತ್ದೀಪ್ ಸಿಂಗ್ ವಾಪಸಂದ್ರದ ಓಂ ಶ್ರೀ ರಾಮ್ ಟ್ರಾವೆಲ್ಸ್ ಕಟ್ಟಡದ ಮೇಲ್ಮಹಡಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಯುವಕನ ಶವ ಪತ್ತೆಯಾಗುತ್ತಿದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಕೂಡ ಪತ್ತೆಯಾಗಿದ್ದು ಯುವಕನ ಸಾವಿಗೆ ನಿಖರ ಕಾರಣವೇನು ಎಂಬುದು ಸದ್ಯ ನಿಗೂಢವಾಗಿದೆ. ಇಂಜೆಕ್ಷನ್ ಸಾವಿಗೆ ಸಂಬಂಧಿಸಿದೆಯೇ ಅಥವಾ ಬೇರೆ ಕಾರಣದಿಂದ ಸಾವು ಸಂಭವಿಸಿದೆಯೇ ಎಂಬುದನ್ನು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸುವ ಸಾಧ್ಯತೆ ಇದ್ದು ವರದಿ ಬಂದ ಬಳಿಕ ಸಾವಿನ ನಿಖರ ಕಾರಣ ತಿಳಿದುಬರಲಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಿನಲ್ಲಿ ವಾಪಸಂದ್ರದಲ್ಲಿ ಯುವಕನೊಬ್ಬ ಶವವಾಗಿ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಜೋತ್ದೀಪ್ ಸಿಂಗ್ ಸಾವಿನ ಹಿಂದಿನ ನಿಜವಾದ ಕಾರಣ ಹೊರಬರಬೇಕಿದೆ. ಸರ್ ನವಾಜ್ ಪಾಷಾ. ಏನಾಯ್ತು ಇವರು? ಸರ್ ಅವರು ಮೊದಲು ಕೆಲಸ ಮಾಡ್ತಾಯಿದ್ರು, ಒಂದು 6 ತಿಂಗಳಿಂದ ಊರಿಗೆ ಹೋಗಿದ್ರು. ಅವ್ರದ್ದು ಪಂಜಾಬು ಊರು. ಬಂದು ತಿರ್ಗಾ 2 ದಿನ ಆಯ್ತು ಇಲ್ಲಿ ತಿರ್ಗಾ ಬಂದು ಕೆಲಸಕ್ಕೆ. 2 ದಿನ ಆದಮೇಲೆ ಇಲ್ಲಿ 2 ದಿನ ನಮ್ಮದು ಸೋಮವಾರ ಟ್ರಾನ್ಸ್ಪೋರ್ಟ್ ನಮ್ಮದು ರಜಾ. ಸೋಮವಾರ ನಿನ್ನೆ ಕಾಸು ಇಸ್ಕೊಂಡಿದ್ದಾರೆ 2,000. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ರಾತ್ರಿ 3:30 ಗಾಡಿಯಲ್ಲೇ ಬಂದಿದ್ದಾರೆ ವೆಹಿಕಲಲ್ಲಿ ಬಂದು ಏನು ನಮ್ಗೆ ಸುಸ್ತಾಗ್ತಾಯಿದೆ,
ಆಗ್ತಾ ಇಲ್ಲ ಅಂತ ಮೇಲೆ ಹೋಗಿದ್ದಾರೆ. ನಾವು ನೋಡಿಲ್ಲ, ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು 1 ನಿಮಿಷ ಕಣ್ಣು ಮುಚ್ಚಿದ್ರು ನಮಗೆ ಪಾರ್ಸಲ್ ಎಲ್ಲ ಮಿಸ್ ಆಗೋಗುತ್ತೆ. ನಮ್ಮದು ಆ ಥರ ಕೆಲಸ ನೋಡಿಲ್ಲ ನಾವು ಸರಿಯಾಗಿ. ತಿರ್ಗಾ ಹೋಗಿ ನೋಡಿದ್ರೆ ಹಿಂಗೆ ಬೆಳಿಗ್ಗೆ ಏನೋ ಮಲ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಆಗೋಗಿದೆ. ಅವ್ರು ಏನೇನೋ ಇಂಗ್ಲೀಷನೋ ಅದು ಇದು ಏನೇನೋ ತೊಗೊಂಡಿದ್ದಾರೆ, ಅದು ಅಷ್ಟೇ ಸರ್ ನಮ್ಗೆ ಗೊತ್ತಾಗಿ. ಅವ್ರ ಹೆಸರೇನು, ಇಲ್ಲೇನು ಕೆಲಸ ಮಾಡ್ತಿದ್ರು ಸರ್? ಅವ್ರದ್ದು ಬಂತು ನಾವು ದೀಪ್ ಅಂತ ಕರಿತಾಯಿದ್ರು. ಆಧಾರ್ ಕಾರ್ಡಲ್ಲಿ ಜ್ಯೋತಿಪ್ ಅಂತ ಐತೆ. ಏನು ಕೆಲಸ ಮಾಡ್ತಿದ್ರಿ ಇಲ್ಲಿ? ಸರ್ ಇಲ್ಲಿ ಅಮಾಲಿ ಕೆಲಸ ಸರ್, ಟ್ರಾನ್ಸ್ಪೋರ್ಟಲ್ಲಿ ಮೂಟೆಗಳೆತ್ತದು. ನಾನು ಅದೇ ಕೆಲಸ ಮಾಡೋದು. ಫ್ಯಾಮಿಲಿ ಎಲ್ಲ ಸರ್ ನಮ್ಮ ಫ್ಯಾಮಿಲಿ ಏನು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮದು ಚಿಕ್ಕಬಳ್ಳಾಪುರ ಇದಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಆದರೆ ನಮಗೆ ಏನು ಬೇಕಾದರೂ ತಿಳಿಯುತ್ತೆ. ಆಚೆಯಿಂದ ಬಂದಿರೋರು ನಮಗೇನು ಗೊತ್ತಾಗುತ್ತೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೇಳೂರು ರಸ್ತೆಯಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿಯಲ್ಲಿ ಓರ್ವ ವೃದ್ಧ ಸ್ಥಳದಲ್ಲೇ ಮೃತಪಟ್ಟು ಮತ್ತೊಬ್ಬ ಯುವಕ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಜರುಗಿದೆ. ಚೇಳೂರು ರಸ್ತೆಯ ಚೊಕ್ಕರೆಡ್ಡಿಹಳ್ಳಿಯ ನಿವಾಸಿ ನಾಗರಾಜ್ 65 ಅಪಘಾತದಲ್ಲಿ ಸ್ಥಳದಲ್ಲೇ ಕೊನೆಯುಸಿರೆಳೆದ ದುರ್ದೈವಿ. ಅಂಬಾಜಿ ದುರ್ಗ ಹೋಬಳಿಯ ಉಲ್ಲಪ್ಪನಹಳ್ಳಿ ನಿವಾಸಿ ಜಗದೀಶ್ 22 ತಲೆಗೆ ತೀವ್ರವಾಗಿ ಗಾಯಗೊಂಡಿದ್ದು ಪ್ರಥಮ ಚಿಕಿತ್ಸೆಯ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚೇಳೂರು ರಸ್ತೆಯ ಚೊಕ್ಕರೆಡ್ಡಿಹಳ್ಳಿ ಸಮೀಪ ಎದುರೆದುರಿನಿಂದ ಬಂದ 2 ದ್ವಿಚಕ್ರ ವಾಹನಗಳ ನಡುವೆ ರಭಸವಾಗಿ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ತೀವ್ರತೆಗೆ ಬೈಕ್ನಿಂದ ಕೆಳಗೆ ಬಿದ್ದ ನಾಗರಾಜ್ ಅವರ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಜಗದೀಶ್ ಅವರನ್ನು ಸ್ಥಳೀಯರ ನೆರವಿನಿಂದ ತಕ್ಷಣವೇ ಆಸ್ಪತ್ರೆಗೆ ತಲುಪಿಸಲಾಗಿದೆ. ಇನ್ನು ಅಪಘಾತದಲ್ಲಿ 2 ಬೈಕ್ಗಳು ಜಖಂಗೊಂಡಿದೆ. ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಳ್ಳಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ. ದಿನಾಂಕ 26/8/2026 ಬುಧವಾರ. ಸಮಯ ಬೆಳಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಿಂ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಆತ್ಮೀಯ ಆಹ್ವಾನ. ಕಲ್ಯಾಣಂ ವೈಭೋಗಂ ಆನಂದರಾಗಾಲ ಶುಭಯೋಗಂ. ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರೂ ಈ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಆಗಮಿಸಿ ನೂತನ ದಾಂಪತ್ಯ ಜೀವನಕ್ಕೆ ಕಾಲುಡಿತಿರುವ ವಧುವರರನ್ನು ಆಶೀರ್ವದಿಸಿ ಅವರಿಗೆ ಶುಭ ಹಾರೈಸಬೇಕೆಂದು ಆತ್ಮೀಯವಾಗಿ ಕೋರುತ್ತೇವೆ. ಸರ್ವರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮಾನಿಗಳ ಬಳಗ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಕಲ್ಯಾಣ ವೈಭೋಗಮೇ ಕಲ್ಯಾಣ ವೈಭೋಗಮೇ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಇದೇ 26ರಂದು ಬುಧವಾರ ಆಚರಿಸಲಿರುವ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ಗೊಂದಲ, ವಾಗ್ವಾದಗಳಿಗೆ ಅವಕಾಶ ನೀಡಬಾರದು. ಮೆರವಣಿಗೆ, ಪ್ರಾರ್ಥನೆಗೆ ಅಗತ್ಯವಾದ ಎಲ್ಲಾ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ ಎಂದು ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ತಿಳಿಸಿದರು. ಯಾವುದೇ ಬಾವುಟ ತಿರುಗಿಸುವಂತದಿಲ್ಲ, ಯಾವುದೇ ಡಿಜೆ ಅನುಕೂಲ ಇಲ್ಲ, ಯಾವುದೇ ರಾತ್ರಿ ಹೊತ್ತು ಏನು ಬೀಲಿ ಮಾಡ್ತಾರೆ ಬೀಲಿಗೆ ಅನುಕೂಲ ಇಲ್ಲ. ಮತ್ತೆ ನಗರ ಠಾಣೆಯಲ್ಲಿ ಸೋಮವಾರ ಸಂಜೆ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದೇ ಕೋಮು ಧರ್ಮಕ್ಕೆ ನೋವಾಗದಂತೆ ನಡೆದುಕೊಳ್ಳಬೇಕು. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಹುಡುಗರನ್ನು ಹಿರಿಯರು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಏನಾದರೂ ಸಮಸ್ಯೆ ಉಂಟಾದರೆ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕು ಎಂದು ಮನವಿ ಮಾಡಿದರು.
ಜಾಮಿಯಾ ಮಸೀದಿ ಅಧ್ಯಕ್ಷ ಗೌಸ್ ಪಾಷಾ ಮಾತನಾಡಿ, ಮಧ್ಯಾಹ್ನ 2:30 ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿ ಜಮಾವಣೆಗೊಂಡು ಮೆರವಣಿಗೆ ಆರಂಭವಾಗುತ್ತದೆ. ಗುಲ್ಜಾರ್ ಮೊಹಲ್ಲಾ ಊರ ಮುಂದೆ ಬ್ರಾಹ್ಮಣರ ಬೀದಿ, ಅಗ್ರಹಾರ, ನೆಕ್ಕುಂದಿಪೇಟೆ, ಶಾಂತಿನಗರ, ಮೆಹಬೂಬ್ ನಗರ, ಗ್ವದ್ವಾಲ್ ಪೇಟೆಯ ಮೂಲಕ ಎಲ್ಲರೂ ಮತ್ತೆ ಜಾಮಿಯಾ ಮಸೀದಿಗೆ ಬಂದು ಸೇರುತ್ತಾರೆ ಎಂದರು. 2:30ಗೆ ಜಾಮಿಯಾ ಮಸೀದಿಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಹೂವಿನಪೇಟೆ ಹೋಗ್ತೀವಿ. ಹೂವಿನಪೇಟೆಯಿಂದ ಊರ ಮುಂದೆ ಬಂತೀವಿ. ಊರ ಮುಂದೆಯಿಂದ ಬ್ರಾಹ್ಮಣರ ಬೀದಿ ಹೋಗ್ತೀವಿ. ಅಲ್ಲಿಂದ ನಕ್ಕುಂದಿ ಹೋಗಿ ಆಮೇಲೆ ಬೆಟ್ಟದ ತಪ್ಪಲಲ್ಲಿ ಹೋಗ್ತೀವಿ. ಅಲ್ಲಿಂದ ಮಹಬೂಬ್ ನಗರದಿಂದ ಶಾಂತಿನಗರದಿಂದ ಅಗ್ರಹಾರದಿಂದ ಪಟಾಲಮ್ಮ ದೇವಸ್ಥಾನ, ಅಲ್ಲಿಂದ ಮತ್ತೆ ದೊಡ್ಡಪೇಟೆ ರೋಡಲ್ಲಿ ಬಂದು ಜಾಮಿಯಾ ಮಸೀದಿ, ಅಲ್ಲಿಂದ PCR ಕಾಂಪ್ಲೆಕ್ಸ್, ಆಮೇಲೆ ಕೋಲಾರ ಸರ್ಕಲ್ಗೆ ಹೋಗಿ ಕೋಲಾರಿಂದ ನಮ್ಮ ಅಲ್ಲಿಂದ ಕೆಳಗಡೆ ಇರೋ ಮಸೀದಿಯವ್ರನ್ನ ಮದೀನಾ ಮಸೀದಿಯವ್ರನ್ನ ಕರ್ಕೊಂಡು ಮತ್ತೆ ರಿಟರ್ನ್ ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹಿಂದೆ ರೋಡಿಂದ ಕಾರ್ ಸ್ಟ್ಯಾಂಡ್ ಬರ್ತೀವಿ. ಕಾರ್ ಸ್ಟ್ಯಾಂಡಿಂದ ಮತ್ತೆ PCR ಕಾಂಪ್ಲೆಕ್ಸಿಂದ ಬಾಗೇಪಲ್ಲಿ ವೃತ್ತಕ್ಕೆ ಹೋಗಿ ಅಲ್ಲಿ ನಮ್ಮ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿ ಮನೆಗೆ ಹೋಗ್ತೀವಿ. ಎಕ್ಸಾಕ್ಟ್ 5 o'clockಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತದೆ. ಮುಖ್ಯ ಮೆರವಣಿಗೆಯು ಜಾಮಿಯಾ ಮಸೀದಿಯಿಂದ ಆಜಾದ ಚೌಕ, PCR ಕಾಂಪ್ಲೆಕ್ಸ್ ಮೂಲಕ ಚೇಳೂರು ವೃತ್ತ, ಚೌಡರೆಡ್ಡಿ ಪಾಳ್ಯ ಮಸೀದಿಯಿಂದ ಮತ್ತೆ ಚೇಳೂರು ವೃತ್ತ, KSRTC ಬಸ್ ನಿಲ್ದಾಣ ರಸ್ತೆ, ಬೆಂಗಳೂರು ವೃತ್ತ, ಫ್ಲವರ್ ಸರ್ಕಲ್, ಗಜಾನನ ವೃತ್ತ, ಬಾಗೇಪಲ್ಲಿ ಕ್ರಾಸ್ ಮೂಲಕ ಈದ್ಗಾ ಮೈದಾನ ಸೇರುತ್ತದೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಶಾಂತಿಯುತವಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಎಂದರು. ಡಿಜೆ ಟ್ಯಾಬ್ಲೋಗಳನ್ನು ಬಳಸುವುದಿಲ್ಲ. ಮೆರವಣಿಗೆಯಲ್ಲಿ ಬಳಸುವ ಧ್ವಜಗಳು ಹಾಗೂ ಬಾವಲಿಗಳು 3 ಅಡಿಗಿಂತ ಹೆಚ್ಚಿನ ಎತ್ತರವಿರುವುದಿಲ್ಲ. ನಗರದ ಎಲ್ಲ ಮಸೀದಿಗಳ ಆಡಳಿತ ಮಂಡಳಿಯವರು ಸೇರಿ ಶಾಂತಿಯುತವಾಗಿ ಆಚರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಅಗತ್ಯವಾದ ಪೊಲೀಸ್ ರಕ್ಷಣೆಯನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇದೇ ಬುಧವಾರ 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಮುಸಲ್ಮಾನ್ ಬಾಂಧವರು ನಮ್ಮ ಚಿಂತಾಮಣಿ ನಗರದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಅಂಥೇಳಿ ನಮ್ಮ ಆಶಯ ಇದೆ. ಇದೇ ರೀತಿ ನಾವು ಸಾಕಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು ಮೆನ್ ಗಸ್ತಲ್ಲಿ ಇರ್ತಾರೆ. ಸಾಕಷ್ಟು ಮೆನ್ಗಳನ್ನ ನಾವು ಡಿಪ್ಲಾಯ್ ಮಾಡ್ತೀವಿ. ಈ ಏನು ಮೆರವಣಿಗೆ ನಡೆಸ್ತಾರೆ ಅದನ್ನು ಶಾಂತಿಯುತವಾಗಿ ಆಗಲಿ ಅಂಥೇಳಿ ಎಲ್ಲ ಥರ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಈ ಸರಿ ಏನು ನಮ್ಮ ಶಾಂತಿನಗರದಲ್ಲಿ ಅಥವಾ ನಮ್ಮ ಚಿಂತಾಮಣಿ ನಗರದಲ್ಲಿ ಏನು ಈದ್ ಮಿಲಾದ್ ಮೆರವಣಿಗೆ ಮಾಡಿದರೆ ಕೆಲವೊಂದು ನಿಬಂಧನೆಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಅವರ ಸಮುದಾಯದ ಸದಸ್ಯರೊಂದಿಗೆ ಮಾತಾಡ್ತಾ ಈ ನಿಬಂಧನೆಗಳು ಮಾಡಿದ್ದೀವಿ. ಮೊದಲನೇದಾಗಿ ಡಿಜೆಗೆ ಯಾವುದೇ ಕಾರಣಕ್ಕೆ ಅನುಕೂಲ ಇಲ್ಲ, ಡಿಜೆಗೆ ಅನುಮತಿ ಇಲ್ಲ. ಎರಡನೇದಾಗಿ ಏನು ಬಾವುಟಗಳಿದೆ 3 ಅಡಿಗಿಂತ ಹೆಚ್ಚು ಎತ್ತರದ ಬಾವುಟನ ಅವರು ಉಪಯೋಗಿಸೋ ಹಾಗಿಲ್ಲ. ಅವರು ಏನು ಮೆರವಣಿಗೆ ಟೈಮಲ್ಲಿ ತರ್ತಾರೆ. ಮತ್ತು ಅದೇ ರೀತಿ ಟ್ಯಾಬ್ಲಾಯ್ಡ್ಗಳಿಗೆ ಅನುಮತಿ ಇಲ್ಲ. ಅದ್ರದ್ದು ಈ ಏನು ಮೆರವಣಿಗೆ ಏನು ಬೇಕೋ ಅನುಕೂಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಟ್ಯಾಬ್ಲಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳಿಗೆ, ಅದೇ ರೀತಿ ಬೇರೆನ್ನೆಲ್ಲ ಕೆಲವೊಂದು ಕಡೆ ಪಟಾಕಿಗಳನ್ನು ಸಿಡಿಸ್ತಾರೆ. ಅದನ್ನು ನಿರ್ಬಂಧನೆಗೆ ಅನುಮತಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಕೆಲವೊಂದು ಮತ್ತು ಇನ್ನೊಂದು ಈ ಫ್ಲೆಕ್ಸು ಮತ್ತು ಬ್ಯಾನರ್ಗಳಾಗ್ತಾರೆ. ಈ ಫ್ಲೆಕ್ಸು ಮತ್ತು ಬ್ಯಾನರ್ ಏನಿದ್ರು ಮುನ್ಸಿಪಾಲ್ಟಿಯಿಂದ ಅನುಮತಿ ಪಡೆದು ಅವರು ಹಾಕಬೇಕಂತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಬೇಕು. ಎಲ್ಲರೂ ನಮ್ಮ ಜೊತೆ ಪೊಲೀಸ್ ಜೊತೆ ಕೈ ಜೋಡಿಸಬೇಕು. ಮತ್ತು ಇನ್ನೇನಾದರೂ ಬೇರೆ ಥರ ಇಲ್ಲಿಗಲ್ ಕಂಡ್ಸಿದ್ರೆ ಖಂಡಿತ ನಮ್ಮ ಪೊಲೀಸ್ ಸ್ಟೇಷನ್ಗೆ ತಾವು ವರದಿ ಮಾಡಬೇಕು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳು ಬರ್ತಾರೆ ಮತ್ತು ಅದಕ್ಕೇನಿದೆ ಕಾನೂನುಬದ್ಧವಾದ ಕ್ರಮಗಳನ್ನು ಜರುಗಿಸ್ತಾ ಇದ್ದೇವೆ. ಹಾಗಾಗಿ ಈ ನಮ್ಮ ಏನು ಪೊಲೀಸ್ ನಿಬಂಧನೆಗಳಿದೆ ಎಲ್ಲರೂ ಕರೆಕ್ಟಾಗಿ ಅನುಸರಿಸ್ಕೊಂಡು ಹೋಗ್ತಾ ಈ ಏನು ಈದ್ ಮಿಲಾದ್ ಇದ್ದಾರೆ ಅದನ್ನು ಶಾಂತಿಯುತವಾಗಿ ಚೆನ್ನಾಗಿ ಆಚರಣೆ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಪೊಲೀಸ್ ಅಧಿಕಾರಿಗಳು, 24 ಮಸೀದಿಗಳ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ 2026-27ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಸೋಮವಾರ ಕುರುಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕ ಪಂಡರಿನಾಥ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ದುರ್ಮಾರ್ಗದಲ್ಲಿ ಹೋಗಿ ಗೆಲ್ಲುವುದಕ್ಕಿಂತ ಸನ್ಮಾರ್ಗದಲ್ಲಿ ಹೋಗಿ ಸೋಲುವುದು ಲೇಸು. ಕ್ರೀಡಾಪಟುಗಳು ಸ್ವೀಕರಿಸಿದ ಪ್ರತಿಜ್ಞೆಯಂತೆ ಮೋಸ ಮಾಡದೆ ಆಟ ಆಡಬೇಕು. ಆತ್ಮಸಾಕ್ಷಿಗೆ ಮಿಗಿಲಾದ ಸಾಕ್ಷಿ ಬೇರೊಂದಿಲ್ಲ ಎಂದು ಹೇಳಿದರು. ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಡೀನ್ ರಾಮಕೃಷ್ಣ ನಾಯ್ಕ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಕ್ರೀಡೆಗಳು ವಿದ್ಯಾಭ್ಯಾಸದ ಅವಿಭಾಜ್ಯ ಅಂಗವಾಗಿದೆ. ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೆಯದೆ ಯಾವುದಾದರೊಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಹೇಳಿದರು. ಬಟ್ಲಹಳ್ಳಿ ಕಾಲೇಜು ಪ್ರಾಂಶುಪಾಲ ಮುನಿರೆಡ್ಡಿ ಮಾತನಾಡಿ, ಕ್ರೀಡೆಗಳು ಗ್ರೀಕ್ ದೇಶದಲ್ಲಿ ಆರಂಭಗೊಂಡವು. ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದರೆ ಕಠಿಣ ಅಭ್ಯಾಸ ಮತ್ತು ನಿರಂತರ ಪರಿಶ್ರಮ ಬೇಕು. ಕ್ರೀಡೆಗಳಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಒಂದು ಸ್ಪೋರ್ಟ್ಸ್ ಈವೆಂಟ್ಸ್ ನಡೆಯಲಿದೆ. ಸೊ ಈ ಒಂದು ಕಾರ್ಯಕ್ರಮ ಇದೇ ನಮ್ಮ ಒಂದು ಚಿಂತಾಮಣಿಯ ಸಿರಿಕಲ್ಚರ್ ಕಾಲೇಜಲ್ಲಿ ನಡೆಸಿಕೊಡಲಾಗಿದೆ. ಸೊ ಎಲ್ಲಾ ವಿಧ ಕಾಲೇಜುಗಳಿಂದ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಆಹ್ವಾನ ಆಗಿದ್ದಾರೆ. 28 ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜುಗಳು ಇವತ್ತು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲಾಗಿದೆ. ಆರ್ಗನೈಸರ್ಸ್ ಆಗಿದ್ದು ಈ ಒಂದು ಸ್ಪೋರ್ಟ್ಸ್ ಎಲ್ಲನೂ ಯಶಸ್ವಿ ಆಗಬೇಕು ಅಂತ ಎಲ್ಲರಿಗೂ ಶುಭವನ್ನ ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿ ಸಾಹೇಬರು ಪಂಡರಿನಾಥ್ ಅವರು ಬಂದಿದ್ರು. ಹಾಗೆಯೇ ನಮ್ಮ ಸಿರಿಕಲ್ಚರ್ ಕಾಲೇಜಿನ ಒಂದು ಡೀನ್ ಶ್ರೀ ರಾಮಕೃಷ್ಣ ಸರ್ ಅವರು ಬಂದಿದ್ರು. ಅವ್ರ ಜೊತೆಗೆ ಹಲವಾರು ಗಣ್ಯ ವ್ಯಕ್ತಿಗಳಿಂದನೂ ಈ ಒಂದು ಕಾರ್ಯಕ್ರಮ ಶುರುವಾಯಿತು. ಇದೀಗ ಸ್ಪೋರ್ಟ್ಸ್ ಈವೆಂಟ್ಸ್ ಶುರುವಾಗಲಿದೆ ಸರ್. ಒಲಿಂಪಿಕ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನು ಓಡುತ್ತಾ ತಂದು ಕ್ರೀಡಾಂಗಣದಲ್ಲಿ ಬೆಳಗಿದರು. ನಂತರ ಮುಖ್ಯ ಅತಿಥಿಗಳಿಗೆ ವಿವಿಧ ಪಿಯು ಕಾಲೇಜುಗಳ ಕ್ರೀಡಾ ತಂಡಗಳನ್ನು ಪರಿಚಯ ಮಾಡಿಕೊಡಲಾಯಿತು. 2 ದಿನ ನಡೆಯಲಿರುವ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ವಿಭಾಗದ ಅಥ್ಲೆಟಿಕ್ಸ್ ಗುಂಪು ಆಟಗಳಾದ ವಾಲಿಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಕಬಡ್ಡಿ, ಫುಟ್ಬಾಲ್, ಹ್ಯಾಂಡ್ಬಾಲ್, ಖೋಖೋ ಕ್ರೀಡೆಗಳ ಸ್ಪರ್ಧೆ ನಡೆಯುತ್ತದೆ. ಜ್ಞಾನಗಂಗಾ ಪಿಯು ಕಾಲೇಜು ಪ್ರಾಂಶುಪಾಲ ಚೌಡರೆಡ್ಡಿ, ನಗರದ ಬಾಲಕರ ಪಿಯು ಕಾಲೇಜಿನ ಪ್ರಾಂಶುಪಾಲ ಎಂ ಆಂಜನೇಯ, ವೆಂಕಟ ಶಿವಾರೆಡ್ಡಿ, ಹರೀಶ್, ಸತ್ಯೇಂದ್ರ ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕ ನಾಗೇಶ್, ಶ್ರೀಧರ್, ಹಿರೇಮಠ್, ಪುನೀತ್ ಕುಮಾರ್, ಸುರೇಶ್ ಬಾಬು, ಗಿರೀಶ್, ಉಪೇಂದ್ರ, ರವೀಂದ್ರ, ಮಂಜುನಾಥ್, ಪ್ರಕೃಸಾಬಿ, ಅನ್ವರ್, ಗಿರೀಶ್ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಶಾಲಾ ಮಕ್ಕಳು ದಿನನಿತ್ಯದ ವಿದ್ಯಾಭ್ಯಾಸದಲ್ಲಿ ನಿರತರಾಗಿರುತ್ತಾರೆ. ಉತ್ತಮ ಆರೋಗ್ಯದ ಹಿತದೃಷ್ಟಿಯಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಅವರವರ ಶಾಲೆಗಳಿಗೆ ಒಳ್ಳೆಯ ಹೆಸರು ತರಬೇಕಿದೆ. ಅದರಂತೆಯೇ ವಿದ್ಯಾಭ್ಯಾಸದಲ್ಲೂ ಕೈ ಮೇಲಿರಬೇಕಾಗಿದೆ ಎಂದು ಚೇಳೂರು ಪಟ್ಟಣದ ಕೊಡುಗೈದಾನಿ ಹಾಗೂ ಶಿಕ್ಷಣ ಪ್ರೇಮಿಯಾದ ಎಸ್ಪಿ ನಾಗೇಂದ್ರ ಹೇಳಿದರು. ಚೇಳೂರು ಪಟ್ಟಣದ ಅರವಿಂದ ಆಂಗ್ಲ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ 3 ದಿನಗಳ ವಿವಿಧ ಕ್ರೀಡಾಕೂಟಕ್ಕೆ ಇಂದು ಕ್ರೀಡಾ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಗೆಲ್ಲಲೇಬೇಕೆಂಬ ಮನಸ್ಸು ಬಿಟ್ಟು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವಂತೆ ಕೋರಿದ ಅವರು, ಮಕ್ಕಳು ಶಿಕ್ಷಣದ ಜೊತೆಗೆ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು. ಕೆಪಿಎಸ್ ಕಾಲೇಜು ಪ್ರಾಂಶುಪಾಲ ಶಂಕರರೆಡ್ಡಿ ಮಾತನಾಡಿ, ಚೇಳೂರು ತಾಲೂಕು ಕೇಂದ್ರವಾಗಿದ್ದು ಸುಮಾರು ವರ್ಷಗಳಿಂದ ಕ್ರೀಡಾಂಗಣ ಇರುವುದಿಲ್ಲ. ಚೇಳೂರು ಕೇಂದ್ರದಲ್ಲಿ ಹಲವಾರು ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಿವೆ. ಪ್ರತಿ ವರ್ಷ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿದ್ದು ಕ್ರೀಡಾಂಗಣ ಇರದೆ ಒಂದೊಂದು ವರ್ಷ ಒಂದೊಂದು ಶಾಲಾ ಮೈದಾನಗಳಲ್ಲಿ ಕ್ರೀಡೆಗಳು ಭಾರಿಯಾಗಿ ನಡೆಯುತ್ತಿರುತ್ತವೆ. ಇಷ್ಟು ವರ್ಷಗಳಿಂದ ಚುನಾಯಿತ ಪ್ರತಿನಿಧಿಗಳು ಗೆದ್ದುಕೊಂಡು ಹೋಗುತ್ತಿದ್ದರೆಯಾದರೂ ಕ್ರೀಡಾಂಗಣ ಮಂಜೂರಾತಿ ಮಾಡಿರುವುದಿಲ್ಲ. ಚೇಳೂರು ತಾಲೂಕಿನಲ್ಲಿ 22 ಪ್ರೌಢಶಾಲೆಗಳು, 2 ಕಾಲೇಜುಗಳ ಜೊತೆಗೆ 16 ಸರ್ಕಾರಿ ಹಾಗೂ ಖಾಸಗಿ ಪ್ರಾಥಮಿಕ ಶಾಲೆಗಳಿವೆ. ಇಷ್ಟು ಶಾಲೆಗಳಿದ್ದರೂ ಕ್ರೀಡಾಂಗಣ ಇರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರೀಡಾಂಗಣ ಮಂಜೂರಾತಿ ಮಾಡಬೇಕೆಂದು ಮನವಿ ಮಾಡಿದರು. ಕ್ರೀಡಾಕೂಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲೆ ಶೈಲೇಂದ್ರ ಕಾಂಬ್ಳೆ, ಕೆಪಿಎಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಬಾಷಾ, ದೈಹಿಕ ಶಿಕ್ಷಕರಾದ ರವೀಂದ್ರ ಹಳ್ಳಿಕೇರಿ, ಸಲೀಂ ಜಮಾದಾರ್, ಸಿರ್ಪಿ ನರೇಶ್, ಮುತ್ತಪ್ಪ, ಬಾಲಾಜಿ, ಅರವಿಂದ್ ಶಾಲೆಯ ಮುಖ್ಯ ಶಿಕ್ಷಕ ಜಿ ಮಂಜುನಾಥ ರೆಡ್ಡಿ,
ಶಿಕ್ಷಣ ಪ್ರೇಮಿ ಟಿಎಸ್ ವೆಂಕಟೇಶ್, ಹೋಬಳಿ ಮಟ್ಟದ ದೈಹಿಕ ಶಿಕ್ಷಕರು, ಮುಖ್ಯ ಶಿಕ್ಷಕರು ಭಾಗವಹಿಸಿದ್ದರು. 24 CLR 1 ಚೇಳೂರು ಪಟ್ಟಣದ ಅರವಿಂದ ಆಂಗ್ಲ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ 3 ದಿನಗಳ ವಿವಿಧ ಕ್ರೀಡಾಕೂಟಕ್ಕೆ ಇಂದು ಕ್ರೀಡಾ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡುತ್ತಿರುವ ಕೊಡಗೈದಾನಿ SB ನಾಗೇಂದ್ರ, ದೈಹಿಕ ಶಿಕ್ಷಕರುಗಳು ಜಾವಿ ಧನಂಜಯ್ ಚೇಳೂರು. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಶಾಸಕರಾಗಿರುವ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಪ್ರಕಟಿಸಿದ್ದು, ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಭಾರತೀಯ ದಲಿತ ಸೇನೆ ಮುಖಂಡರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರ ನಿವಾಸದಲ್ಲಿ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಈ ಕುರಿತು ಮಾತನಾಡಿದ ಭಾರತೀಯ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ದಲಿತ್ ನಾರಾಯಣಸ್ವಾಮಿ, ಶಾಸಕರ ಜಾತಿ ಪ್ರಮಾಣ ಪತ್ರದ ಕುರಿತು ಉಂಟಾಗಿರುವ ವಿವಾದವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿ ಶೀಘ್ರವಾಗಿ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು. ಮನವಿ ಪತ್ರವನ್ನು ಸ್ವೀಕರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಂದು ಮಧ್ಯಾಹ್ನ 3 ಗಂಟೆಗೆ ವಿಶೇಷ ಸಭೆ ನಡೆಯಲಿದ್ದು, ಈ ವಿಷಯವನ್ನು ಗಂಭೀರವಾಗಿ ಚರ್ಚೆ ನಡೆಸಿ ಕಾನೂನು ರೀತಿಯ ಮುಂದಿನ ಕ್ರಮದ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಎಂದರು. ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರಿಗೆ ನಿನ್ನೆ ಏನು ಹಿಂದಿನ ಮುಳಬಾಗ ಕ್ಷೇತ್ರದ ಕೊತ್ತೂರು ಮಂಜುನಾಥ್ ಅವರು ಆಗ ಶಾಸಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಶಾಸಕ ಆಗಬೇಕಾದ ಕಾರಣ ಏನಂತ ಹೇಳಿದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರು ಅಲ್ಲಿ ಶಾಸಕರಾಗ್ತಾರೆ. ಆ ವಿಚಾರ ಸಲುವಾಗಿ ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀರಿ. ನಮ್ಮದು ಮನವಿ ಇಷ್ಟ, ಈಗ ಕೊತ್ತೂರು ಮಂಜುನಾಥ್ ಅವರು ನಕಲಿ ಜಾತಿ ಪ್ರಮಾಣ ಪತ್ರವು ಶಾಸಕರಾಗಿದ್ದಾರೆ ಸರ್, ನಮ್ಮ ಜಾತಿಯವರಿಗೆ ಮೋಸ ಆಗೈತೆ. ಆದರೆ ಈ ಮೋಸ ಆಗಿರ್ತಕ್ಕಂಥದ್ದಕ್ಕೆ ನಮಗೆ ಭಾಳ ಈ ಜನಾಂಗಕ್ಕೆ ಅನ್ಯಾಯ ಆಗೈತೆ. ಆದ್ದರಿಂದ ಸುಮಾರು ನಾವು ಹೋರಾಟಗಳು ಮಾಡಿದ್ದೀರಿ, ಪ್ರತಿಭಟನೆ ಮಾಡಿದ್ದೀರಿ, ರಸ್ತೆ ಚಳವಳಿ ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಇದುವರೆಗೂ ನಮಗೂ ನ್ಯಾಯ ದೊರಕಲಿಲ್ಲ ಅಂತೇಳಿ ನಾವು ನಿನ್ನೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ. ಈಗ ಮುಖ್ಯಮಂತ್ರಿ ಸಾಹೇಬರು ನಿನ್ನೆ 3 ಗಂಟೆಗೆ ಒಂದು ಸಭೆ ಐತೆ. ಆ ಸಭೆಯಲ್ಲಿ ಈ ನಕಲಿ ಜಾತಿ ಪ್ರಮಾಣ ಪತ್ರಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಗೆ ಸಭೆ ಅದು ನಿನ್ನೆ ಇದ್ದಿದ್ದು. ಆ ಸಭೆಗೆ ನಾವು ವಿಚಾರನ ತಿಳ್ಕೊಂಡು ಸಾಹೇಬರಿಗೆ, ಮುಖ್ಯಮಂತ್ರಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ನನಗೆ ಒಂದು ಭರವಸೆ ಐತೆ, ನಕಲಿ ಜಾತಿ ಪ್ರಮಾಣ ಪತ್ರ ಈಗ ಏನು ಪಡ್ಕೊಂಡು ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಈ ಕೂಡಲೇ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಅವರು ಏನೇನು ಬೆನಿಫಿಟ್ ಪಡ್ಕೊಂಡಿದ್ದಾರೋ ಬೆನಿಫಿಟ್ ಅಲ್ಲ ಸರ್ಕಾರಕ್ಕೆ ವಾಪಸ್ ಆಗಬೇಕು ಅಂತಕ್ಕಂಥದ್ದು ಸಂಘಟನೆಗಳ ಒತ್ತಡ ನಾವು ಆಗ್ತಾಯಿದ್ದೀರಿ. ಹಾಗಾಗಿ ಏನು ಕೊತ್ತೂರು ಮಂಜುನಾಥ್ ಅವರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಒಬ್ಬ ಶಾಸಕರು ಇದುವರೆಗೂ 2008ರಲ್ಲಿ ಅವ್ರು ಪಡ್ಕೊಂಡಿರ್ತಕ್ಕಂಥದ್ದು ಈಗ 2026ರಲ್ಲಿ ಕೂಡ ಅವ್ರಿಗೆ ಪನಿಷ್ಮೆಂಟ್ ಆಗ್ತಾಯಿಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಒಂದು ಕಡೆ ನಮಗೆ ಇಡೀ ಈ ದಲಿತ ಜನಾಂಗಕ್ಕೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿ, ಈ ದಲಿತ ಜನರನ್ನು ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ಇನ್ನೂ ನಮಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ. ನಿನ್ನೆ ಮನವಿ ಪತ್ರ ಅವರು ಸ್ವೀಕಾರ ಮಾಡಿದ್ದಾರೆ. ನಾವು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಮುಖ್ಯಮಂತ್ರಿಯವರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಮತ್ತು ಏನು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರ ವಜಾ ಮಾಡ್ತಾರೆ ಅಂತೇಳಿ ಇಡೀ ದಲಿತ ಜನಾಂಗಕ್ಕೆ ಒಂದು ದೊಡ್ಡದಾಗಿ ಒಂದು ನಂಬಿಕೆ ಐತೆ ಸರ್ಕಾರದ ಮೇಲೆ. ಯಾಕಂದ್ರೆ ಸರ್ಕಾರದ ಮೇಲೆ ನಂಬಿಕೆ ಐತೆ ಅಂತ ಹೇಳಿದ್ರೆ ಇಡೀ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ರೀತಿಯಲ್ಲಿ 99 ಭಾಗ ಅಲ್ಲ 100 ಭಾಗ ಓಟ್ ಕೊಟ್ಟಿರ್ತಕ್ಕಂಥದ್ದು ದಲಿತರಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಈ ನಕಲಿ ಜಾತಿ ಪ್ರಮಾಣ ಪತ್ರ ಎಲ್ಲ ಒಂದು ಕಡೆ ನಮ್ಮ ಜನಾಂಗಕ್ಕೆ ನ್ಯಾಯ ಸಿಗ್ತೈತೆ. ಇನ್ನೊಬ್ಬರು ಯಾರೋ ಶಾಸಕರಾಗ್ತಾ ಇದ್ರು, ಆ ಶಾಸಕರನ್ನು ತಪ್ಪಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟು, ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು ಎಲ್ಲ ಕೋರ್ಟ್ಗಳು ಇವತ್ತು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವತ್ತು ಏನು ಅವರು ವಿರುದ್ಧವಾಗಿ ಬಂದಿರತಕ್ಕಂಥದ್ದೇ ಎಲ್ಲ ಆದೇಶಗಳು. ಆದರೆ ಇವತ್ತು ಈ ಒಂದು ಕೋರ್ಟಿನ ಆದೇಶ ಮುಖಾಂತರದಲ್ಲಿ ಸರ್ಕಾರಕ್ಕೆ ಇವತ್ತು ಹೋಗೈತೆ, ಏನೋ ಅರ್ಜಿಗಳು ಹೋಗೈತೆ, ಸರ್ಕಾರಕ್ಕೆ ಇವತ್ತು ಕೋರ್ಟಿಂದ ಆಗಿರ್ತಕ್ಕಂಥ ಆದೇಶಗಳು ಹೋಗೈತೆ. ಆದ್ದರಿಂದ ಆ ಆದೇಶನ ಪರಿಗಣಿಸಿ ನಮಗೆ ನಿಜವಾಗಲೂ ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ದಲಿತರಿಗೆ ನ್ಯಾಯ ಒದಗಿಸಿದ್ರೆ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂ ಅಷ್ಟು ಗಟ್ಟಿ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಮನವಿಯನ್ನು ಕೊಟ್ಟಿದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಒಳ್ಳೇದು ಮಾಡ್ತಾರೆ ಅಂತ ಇಲ್ಲೋ ಒಂದು ಕಡೆ ನಮ್ಗೆ ನಂಬಿಕೆ ಐತೆ ದಲಿತರಿಗೆ. ಜೈ ಭೀಮ್, ಜೈ ಭೀಮ್.
ಈ ಸಂದರ್ಭದಲ್ಲಿ ಮಾದಿಗ ದಂಡೋರ, ಸಾವುಕಾರ್ ಶಂಕರಪ್ಪ, ದ್ರಾವಿಡ ವಿಮೋಚನಾ ಸಂಘದ ಅಧ್ಯಕ್ಷ ಕೆಎಂ ಅನಂತಕೀರ್ತಿ, ಮಾಹಿತಿ ಮಂಜು, ಅಂಬೇಡ್ಕರ್ ನಗರ ಗಿರಿಜಮ್ಮ, ಕಾದ್ರಿಪುರ ಉಮಾರಾಣಿ, ಕೆಇಬಿ ಚಂದ್ರು, ಕಾದ್ರಿಪುರ ನಾರಾಯಣ್, ಮಲಪನಹಳ್ಳಿ ಆನಂದ್, ರಾಜ್ ಹರಳಕುಂಟೆ, ಅನಿಲ್, ಆದಿತ್ಯ, ಮೌರ್ಯ, ವರುಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ, ಸೌಹಾರ್ದ ಹಾಗೂ ಶಿಸ್ತುಬದ್ಧವಾಗಿ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್ ತಿಳಿಸಿದರು. ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿ, ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಭ್ರಾತೃತ್ವ ಬೆಸೆಯುವ ಸಂಕೇತ. ಮೆರವಣಿಗೆ ಸಾಗುವ ಪ್ರಮುಖ ರಸ್ತೆಗಳಲ್ಲಿ ಸಂಚಾರಕ್ಕೆ ಅಡಚಣೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ವಿವರಿಸಿದರು. ಮೆರವಣಿಗೆ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸ್ವಯಂ ಸೇವಕರನ್ನು ನಿಯೋಜಿಸಬೇಕು. ಡಿಜೆ, ಧ್ವನಿವರ್ಧಕಗಳ ಬಳಕೆ ನಿಷೇಧಿಸಲಾಗಿದೆ. ಕರ್ಕಶ ಶಬ್ದ ಅಥವಾ ಕೋಮು ಪ್ರಚೋದಕ ಗೀತೆಗಳನ್ನು ಹಾಡುವುದು ಮತ್ತು ವಾದಕ ಬಾರಿಸುವುದನ್ನು ನಿಷೇಧಿಸಲಾಗಿದೆ ಎಂದರು. ಎತ್ತರದ ಬಾವುಟಗಳನ್ನು ನಿಷೇಧಿಸಲಾಗಿದೆ. ಬೇರೆ ದೇಶದ ಬಾವುಟಗಳನ್ನು ಸಹ ನಿಷೇಧಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿ ಹಾಗೂ ವದಂತಿಗಳಿಗೆ ಯಾರೂ ಕಿವಿಗೊಡಬಾರದು. ಸಮಾಜದಲ್ಲಿ ಶಾಂತಿ ಕದಡುವ ಯತ್ನ ನಡೆಸುವ ಕಿಡಿಗೇಡಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಶಾಸಕರ ನಿರ್ಲಕ್ಷ್ಯಕ್ಕೆ ಬೇಸತ್ತು ತಾವೇ ರಸ್ತೆ ನಿರ್ಮಾಣಕ್ಕೆ ಇಳಿದ ಗ್ರಾಮಸ್ಥರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮದ ಜನರು ಗುಬ್ಬಿ ತಾಲೂಕಿನ ಮೂಗನಹುಣಸೆ ಗ್ರಾಮದಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಭಾರೀ ಆಕ್ರೋಶ. ಗುಬ್ಬಿ ತಾಲೂಕಿನ ಮೂಗನಹುಣಸೆ ಗ್ರಾಮದಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಭಾರೀ ಆಕ್ರೋಶ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮೂಗನಹುಣಸೆ ಗ್ರಾಮ. ಸ್ವಾತಂತ್ರ್ಯ ಬಂದು ದಶಕಗಳು ಕಳೆದರೂ ಗ್ರಾಮಕ್ಕೆ ಸಿಕ್ಕಿಲ್ಲ ಡಾಂಬರ್ ರಸ್ತೆ ಸೌಲಭ್ಯ. ನಿಟ್ಟೂರಿನಿಂದ ಚೇಳೂರಿಗೆ ಹೋಗುವ ಮಾರ್ಗದ 4 ರಿಂದ 5 ಕಿಲೋಮೀಟರ್ ಆಳದ ರಸ್ತೆ. ಬೃಹತ್ ಗುಂಡಿಗಳು, ಕೆಸರಿನ ಮಡುವಿನಲ್ಲಿ ಸಾವು ಬದುಕಿನ ನಡುವೆ ದಿನನಿತ್ಯ ಸವಾರರ ಹೈರಾಣು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ನೂರಾರು ಬಾರಿ ಮನವಿ ಸಲ್ಲಿಸಿದರೂ ಸಿಗದ ಸೂಕ್ತ ಸ್ಪಂದನೆ. ಪ್ರತಿ ವರ್ಷ ಗ್ರಾಮಸ್ಥರೇ ಟ್ರ್ಯಾಕ್ಟರ್ ಮೂಲಕ ಮಣ್ಣು ತಂದು ರಸ್ತೆ ಸರಿಪಡಿಸಿಕೊಳ್ಳುವ ದುಸ್ಥಿತಿ. ಸ್ಥಳೀಯ ಶಾಸಕ ಎಸ್ಆರ್ ಶ್ರೀನಿವಾಸ್ ನಡೆಗೆ ಸಿಡಿದೆದ್ದ ಮೂಗನಹುಣಸೆ ಗ್ರಾಮಸ್ಥರು. ನಮಗೆ ವೋಟ್ ಹಾಕಿಲ್ಲ, ಹಾಗಾಗಿ ರಸ್ತೆ ನಿರ್ಮಿಸಲ್ಲ ಎಂದು ಶಾಸಕರ ನಿರ್ಲಕ್ಷ್ಯ ಅಂತ ಗ್ರಾಮಸ್ಥರ ಆರೋಪ. ಮುಂದಿನ ಚುನಾವಣೆಯಲ್ಲಿ ವೋಟ್ ಹಾಕಿ ಆಮೇಲೆ ರಸ್ತೆ ಮಾಡಿಸ್ತೀವಿ ಎಂಬ ಶಾಸಕರ ಹೇಳಿಕೆಗೆ ಆಕ್ರೋಶ. ಹಲವು ಬಾರಿ ಗೆದ್ದು ಶಾಸಕರಾದರೂ ತಮ್ಮ ಗ್ರಾಮದ ಅಭಿವೃದ್ಧಿಯನ್ನೇ ಮರೆತ ಶ್ರೀನಿವಾಸ್. ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯ ಖಂಡಿಸಿ ರಸ್ತೆ ಬದಿಯಲ್ಲಿ ಬೃಹತ್ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ. ಮೂಗನಹುಣಸೆಯ ಪ್ರಯಾಣಿಕರೇ ಎಚ್ಚರ, ಹೊರಡುವ ಮುನ್ನ ಜೀವ ವಿಮೆ ಮಾಡಿಸಿಕೊಳ್ಳಿ ಎಂದು ಬ್ಯಾನರ್ನಲ್ಲಿ ವ್ಯಂಗ್ಯ. ಗುಂಡಿ ಬಿದ್ದ ರಸ್ತೆಯಲ್ಲಿ ಅಪಘಾತವಾದರೆ ಆಸ್ಪತ್ರೆ ಬಿಲ್ ಪಾವತಿಸಲು ಹಣವಿಲ್ಲ ಎಂದು ಪೋಸ್ಟರ್ ಮೂಲಕ ಆಕ್ರೋಶ. ಈ ರಸ್ತೆ ಮನುಷ್ಯರು ಓಡಾಡಲು ಯೋಗ್ಯವಲ್ಲ, ಇದು ಕೇವಲ ಗುಂಡಿಗಳ ಸರಮಾಲೆ ಎಂದು ಕಿಡಿಕಾರಿದ ಜನ. ಪೋಸ್ಟರ್ ಹಾಕಿ ಪ್ರತಿಭಟಿಸಿದ್ದರಲ್ಲದೆ ಸ್ವತಃ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಗ್ರಾಮಸ್ಥರು. ಇಡೀ ಗ್ರಾಮಸ್ಥರು ಒಂದಾಗಿ ಶ್ರಮದಾನದ ಮೂಲಕ ರಸ್ತೆಯ ಗುಂಡಿಗಳಿಗೆ ಮಣ್ಣು ಹಾಕಿ ರಸ್ತೆ ನಿರ್ಮಾಣ. ವೋಟ್ ಹಾಕಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಇಡೀ ಗ್ರಾಮಕ್ಕೆ ಅಭಿವೃದ್ಧಿ ವಂಚಿಸಿರುವುದು ಎಷ್ಟರ ಮಟ್ಟಿಗೆ ಸರಿಯೇ? ಇದು ಮೂಗನಹುಣಸೆ ಗ್ರಾಮದ ಗ್ರಾಮಸ್ಥರ ಒಕ್ಕೊಲರ ಆಗ್ರಹ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಗ್ರಾಮೀಣ ಭಾಗದ ರಸ್ತೆಗಳ ದುಸ್ಥಿತಿ ಬದಲಾಗಿಲ್ಲ. ಶಾಸಕನ ನಿರ್ಲಕ್ಷ್ಯಕ್ಕೆ ಬೇಸತ್ತ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮೂಗನಹುಣಸೆ ಗ್ರಾಮಸ್ಥರು ತಾವೇ ಗುದ್ದಲಿ ಹಿಡಿದು ರಸ್ತೆ ದುರಸ್ತಿಗೆ ಇಳಿದಿದ್ದಾರೆ. ವೋಟ್ ಹಾಕಿಲ್ಲ, ರಸ್ತೆ ಮಾಡಲ್ಲ ಎಂದ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಪೋಸ್ಟರ್ ಹಾಕಿ ಶ್ರಮದಾನದ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಚೇಳೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಿಂದ ಮೂಗನಹುಣಸೆ ಗ್ರಾಮಕ್ಕೆ ಹಾದು ಹೋಗುವ 5 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಕೆಸರಿನ ಮಡುವಾಗಿದೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದು, ನೂರಾರು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಮತ್ತು ಶಾಸಕರು ಕಣ್ಣೆತ್ತಿ ನೋಡಿಲ್ಲ. ನೀವು ವೋಟ್ ಹಾಕಿಲ್ಲ, ರಸ್ತೆ ನಿರ್ಮಿಸಲ್ಲ ಎಂದ ಶಾಸಕರ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ರಸ್ತೆ ಬದಿಯಲ್ಲಿ ವ್ಯಂಗ್ಯದ ಫ್ಲೆಕ್ಸ್ ಬ್ಯಾನರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಊರಿನಿಂದ ಹೊರಡುವ ಮುನ್ನ ಜೀವ ವಿಮೆ ಮಾಡಿಸಿಕೊಳ್ಳಿ. ಅಪಘಾತವಾದರೆ ಆಸ್ಪತ್ರೆ ಬಿಲ್ ಪಾವತಿಸಲು ಹಣವಿಲ್ಲ. ವೋಟ್ ಹಾಕಿಲ್ಲ ಅಂತ ರಸ್ತೆ ಮಾಡಿಕೊಡಲ್ಲ ಅಂದರೆ ಹೇಗೆ? ನಾವೇ ಶ್ರಮದಾನ ಮಾಡಿ ರಸ್ತೆ ಸರಿ ಮಾಡಿಕೊಳ್ತಿದ್ದೀವಿ. ಜನಪ್ರತಿನಿಧಿಗಳಿಗೆ ಕಾಯದೆ ಗ್ರಾಮಸ್ಥರೆಲ್ಲ ಒಂದಾಗಿ ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ತಂದು ಬೃಹತ್ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಶಾಸಕರು ಎಚ್ಚೆತ್ತುಕೊಳ್ಳಬೇಕಿದೆ. ಮಂಜುನಾಥ್, ರಾಯಲ್ಸ್ ಕನ್ನಡ, ತುಮಕೂರು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರವಾದಿ ಮೊಹಮ್ಮದ್ ರವರ ಜನ್ಮ ದಿನಾಚರಣೆಯಾದ ಈದ್ ಮಿಲಾದ್ ಉಲ್ ನಬಿ ಆಚರಣೆಯ ಹಿನ್ನೆಲೆಯಲ್ಲಿ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗುತ್ತಿದೆ. ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಿಸಾರ್ ಪಾಳ್ಯ ಪ್ರದೇಶದಲ್ಲಿ ಹಲವಾರು ತಿಂಗಳುಗಳಿಂದ ಬ್ಲ್ಯಾಕ್ ಸ್ಪಾಟ್ ಆಗಿದ್ದ ಮಣ್ಣಿನ ದಿಬ್ಬವನ್ನು ಜೆಸಿಬಿಯ ಮೂಲಕ ತೆರವುಗೊಳಿಸಿ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈದ್ ಮಿಲಾದ್ ಉನ್ ನಬಿ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ನಗರವನ್ನು ಸ್ವಚ್ಛವಾಗಿಡಲು ವಿಶೇಷ ಗಮನ ಹರಿಸಿದ್ದಾರೆ. ವಿಶೇಷವಾಗಿ ಹಲವಾರು ತಿಂಗಳುಗಳಿಂದ ಕೊಳಕು ಅವಶೇಷಗಳನ್ನು ತೆಗೆದುಹಾಕುವ ಮೂಲಕ ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್ ಮತ್ತು ರಾಜಸ್ವ ನಿರೀಕ್ಷಕ ಸಂಜೀವ್ ಕುಮಾರ್ ಮತ್ತು ಪೌರ ಕಾರ್ಮಿಕರ ಸೇವೆ ಮತ್ತು ಕಾರ್ಯವೈಖರಿ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಈದ್ ಮಿಲಾದ್ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಮಾಡಲಾಗಿದೆ. ಅದೇ ರೀತಿ ಹಲವು ತಿಂಗಳಿಂದ ರಸ್ತೆಯಲ್ಲಿ ಬಿದ್ದಿದ್ದ ಮಣ್ಣಿನ ದಿಬ್ಬ ಮತ್ತು ಅವಶೇಷಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಲಾಗಿದೆ. ಅದಕ್ಕೆ ನಗರಸಭೆಯ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್ ಮಾತನಾಡಿ, ಶಿಡ್ಲಘಟ್ಟ ನಗರದಲ್ಲಿ 65ಕ್ಕೂ ಹೆಚ್ಚು ಬ್ಲ್ಯಾಕ್ ಸ್ಪಾಟ್ಗಳಿದ್ದು ಅವುಗಳಲ್ಲಿ 35ಕ್ಕೂ ಅಧಿಕ ಬ್ಲ್ಯಾಕ್ ಸ್ಪಾಟ್ಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಆ ಭಾಗದಲ್ಲಿ ಗಿಡಗಳನ್ನು ನೆಟ್ಟು ನಗರದ ಸೌಂದರ್ಯವನ್ನು ಹೆಚ್ಚಿಸಲಾಗಿದೆ. ನಗರವನ್ನು ಸ್ವಚ್ಛವಾಗಿ ಮತ್ತು ಸುಂದರವಾಗಿಡಲು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕು. ಪ್ರತಿದಿನ ತಮ್ಮ ಮನೆಗಳಿಂದ 4 ಹಂತಗಳಲ್ಲಿ ಕಸವನ್ನು ಸಂಗ್ರಹಿಸಿ ಕಸ ಸಂಗ್ರಹಕಾರರಿಗೆ ಹಸ್ತಾಂತರಿಸಬೇಕು. ಪ್ರತಿದಿನ ನಗರಸಭೆಯ ವಾಹನವು ವಿವಿಧ ವಾರ್ಡುಗಳ ಮನೆ ಬಾಗಿಲಿಗೆ ಬರುತ್ತದೆ. ಕಸವನ್ನು ವಾಹನದಲ್ಲಿ ಹಾಕಿ ಸಹಕರಿಸಬೇಕು. ಯಾರಾದರೂ ರಸ್ತೆಗೆ ಕಸ ಎಸೆದರೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ರೀತಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಕ್ರಿಯಾ ಯೋಜನೆ ವಾರ್ಡ್ಗಳಲ್ಲೆಲ್ಲ ಸ್ವಚ್ಛತೆ ಮಾಡಿ ಸಂಪೂರ್ಣ ಸ್ವಚ್ಛತೆ ಸಮಗ್ರವಾಗಿ ಎಲ್ಲ ಸ್ವಚ್ಛತೆ ಮಾಡಿ ವಾರ್ಡ್ ವೈಸು ಅದನ್ನು ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಂತೆ ನಾವು ಸ್ವಚ್ಛತೆ ಮಾಡಿ ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಒಂದು ನಗರಸಭೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ನಮಗೆ ಇದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನಾವು ಈಗ ಸಮಗ್ರವಾದಂಥ ಏನು ಸ್ವಚ್ಛತೆ ಮಾಡೋದಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಬ್ಲಾಕ್ ಸ್ಪಾಟ್ ಇದುವರೆಗೆ ಎಷ್ಟು ತೆರವು ಮಾಡಿದ್ದೀರಿ ಸರ್? ಸುಮಾರು ನಾವು ಇದುವರೆಗೂ ಒಂದು 30 ಬ್ಲ್ಯಾಕ್ ಸ್ಪಾಟ್ಸ್ನ ನಾವು ಕ್ಲಿಯರ್ ಮಾಡಿದ್ದೀವಿ. ಸುಮಾರು ಒಂದು 60 ಸರಿಸುಮಾರು ಅಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಬ್ಲ್ಯಾಕ್ ಸ್ಪಾಟ್ಸ್ನ ಕ್ಲಿಯರ್ ಮಾಡ್ತೀವಿ. ಮತ್ತು ಸಾರ್ವಜನಿಕರು ಅಷ್ಟೇ ಸಹಕಾರ ಮಾಡಬೇಕು. ಎಲ್ಲ ಆಟೋಗಳಿದ್ದಾವೆ, ಪ್ರತಿ ದಿನ ಬೆಳಗ್ಗೆ ಬರುತ್ತೆ. ಆ ಆಟೋಗೆ ಅವರು ದಯವಿಟ್ಟು ಕಸವನ್ನು ವಿಂಗಡಿಸಿ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ನೈರ್ಮಲ್ಯ ಕಸವಾಗಿ ವಿಂಗಡಣೆ ಮಾಡಿ ಆಟೋ ಟಿಪ್ಪರ್ಸ್ಗೆ ಮತ್ತು ನಗರಸಭೆ ವಾಹನಗಳಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಸಂಜೀವ್ ಕುಮಾರ್,
ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೃಷ್ಣ, ಸ್ಥಳೀಯರಾದ ನೂರ್ ಪಾಷಾ, ನದೀಂ, ಶರೀಫ್ ಮತ್ತು ಇತರರು ಉಪಸ್ಥಿತರಿದ್ದರು. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಶಿಡ್ಲಘಟ್ಟ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಕಾನೂನು ಸುವ್ಯವಸ್ಥೆ ಶಾಂತಿ ಕಾಪಾಡಿಕೊಂಡು ಆಚರಿಸಬೇಕೆಂದು ಸಿಪಿಐ ಜಿಎನ್ ಆನಂದ್ ಕುಮಾರ್ ಸೂಚಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ನಾಗರಿಕರಲ್ಲಿ ಧೈರ್ಯ ತುಂಬಿಸುವ ಸಲುವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ ರೂಟ್ ಮಾರ್ಚ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕೆಂದು ನಿರ್ದೇಶನ ನೀಡಿದರು. ಶಿಡ್ಲಘಟ್ಟ ನಗರದ ಟಿವಿ ರಸ್ತೆ, ಅಶೋಕ ರಸ್ತೆ, ಸಾರಿಗೆ ಬಸ್ ನಿಲ್ದಾಣ, ಅಮೀರ್ ಬಾಬಾ ದರ್ಗಾ, ತಾಲೂಕು ಕಚೇರಿ, ಸಾರ್ವಜನಿಕ ಆಸ್ಪತ್ರೆ ರಸ್ತೆ ಸಹಿತ ಪ್ರಮುಖ ಬೀದಿಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಗೃಹ ರಕ್ಷಾ ದಳದ ಸಿಬ್ಬಂದಿ ರೂಟ್ ಮಾರ್ಚ್ ನಡೆಸಿದರು. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣಾ ಪಿಎಸ್ಐ ಸುನೀಲ್ ಕುಮಾರ್, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸುನೀಲ್ ಕುಮಾರ್, ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಹಾಗೂ ಪೊಲೀಸ್ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿ ರೂಟ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದರು. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಪೊಲೀಸರು ಪಥಸಂಚಲನ ನಡೆಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಪಥಸಂಚಲನ ನಡೆಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂದೇಶ ಸಾರಿದರು. ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಪೊಲೀಸರ ಶಕ್ತಿ ಪ್ರದರ್ಶನ ಕಂಡುಬಂತು. ನೂರಾರು ಪೊಲೀಸ್ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು. ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬ ಆಚರಿಸುವಂತೆ ಪೊಲೀಸರು ಮನವಿ ಮಾಡಿದರು. ನಗರದ ಸೂಕ್ಷ್ಮ ಪ್ರದೇಶಗಳು ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ನಿಗಾವಹಿಸಿದ್ದಾರೆ. ಒಟ್ಟಿನಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು, ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಬಾಬೂಜಿ ನಗರದ ನಿವಾಸಿ ಹಾಗೂ ನಿವೃತ್ತ ಶಿಕ್ಷಕ ಮೆಹಬೂಬ್ ಸುಭಾನ್ ಅವರ ಮೇಲೆ 3 ಅಪರಿಚಿತರು ಹಲ್ಲೆ ನಡೆಸಿರುವ ಗಂಭೀರ ಘಟನೆ ನಡೆದಿದೆ. ಮಧ್ಯಾಹ್ನದ ವೇಳೆ ಮೆಹಬೂಬ್ ಸಾಬ್ ಅವರ ಮನೆಯಲ್ಲಿ ಇದ್ದಾಗ 3 ವ್ಯಕ್ತಿಗಳು ಮನೆಗೆ ಬಂದು ನೀರು ಕೇಳಿದ್ದಾರೆ. ನೀರು ಕುಡಿದ ಬಳಿಕ ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳಲ್ಲಿ ಒಬ್ಬರು ಅವರ ಕತ್ತನ್ನು ತಿರುಗಿಸಿ ಮತ್ತೊಬ್ಬರು ಅವರ ಕಾಲಿನ ಮೇಲೆ ಕಲ್ಲುಗಳನ್ನು ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಲ್ಲೆ ನಡೆಸಿದ ಬಳಿಕ 3 ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಸಂಪೂರ್ಣ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ತನಿಖೆಗೆ ಮಹತ್ವದ ಸುಳಿವು ಒದಗಿಸಿದೆ. ಗಂಭೀರವಾಗಿ ಗಾಯಗೊಂಡಿರುವ ನಿವೃತ್ತ ಶಿಕ್ಷಕ ಮೆಹಬೂಬ್ ಸಾಬ್ ಅವರನ್ನು ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದು, ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲಿಸಿ ಆರೋಪಿಗಳ ಗುರುತು ಪತ್ತೆ ಹಾಗೂ ಬಂಧನಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಬೇರೆ ಕೆಲಸ ಮಾಡ್ತೀನಿ ಜಾಸ್ತಿ ಗಾಂಚಲಿ ಮಾಡಿದ್ರೆ ಬೇರೆ ಕೆಲಸ ಮಾಡ್ತೀನಿ. ಗುಡಿಬಂಡೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ. ಬಸ್ ಡಿಪೋಗೆ ಹಾಗೂ ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಬಗ್ಗೆ ಬಂದ್ಗೆ ಕರೆ ನೀಡಲಾಗಿತ್ತು. ಈ ವೇಳೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮಾತನಾಡುವಾಗ ಮಧ್ಯ ಪ್ರವೇಶಿಸಿದ ಮುತ್ತುರಾಜ್ ಏಕಾಏಕಿ ಪ್ರತಿಭಟನಾಕಾರರಿಗೆ ಏಕವಚನದಲ್ಲಿ ಧಮಕಿ ಹಾಕಿದ ಕಾಕಿ. ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸರ ಬಳಕೆ ಆರೋಪ. ಪಿಎಸ್ಐ ಮುತ್ತುರಾಜ್ ವರ್ತನೆ ವಿರುದ್ಧ ಆಕ್ರೋಶ. ಮುತ್ತುರಾಜ್ ಗುಡಿಬಂಡೆ ಪೊಲೀಸ್ ಠಾಣೆದ ಪಿಎಸ್ಐ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.
ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 50 ಲಕ್ಷದ ಜೆಜೆಎಂ ಕಾಮಗಾರಿಯಲ್ಲಿ ಗೋಲ್ಮಾಲ್. ಅರ್ಧ ಅಡಿ ಗುಂಡಿ ತೋಡಿ ಪೈಪ್ಲೈನ್ ಹಾಕಿದ್ರ ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಗ್ರಾಮಸ್ಥರ ಕೆಂಡಾಮಂಡಲ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಯುವಕನೊಬ್ಬನ ಶವ ಪತ್ತೆ. ಸಾವಿನ ಸುತ್ತ ಅನುಮಾನ. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆ ಹಿನ್ನೆಲೆ ಪ್ರಕರಣ ಮತ್ತಷ್ಟು ಕುತೂಹಲ. ಚೇಳೂರು ರಸ್ತೆಯಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿ. ಓರ್ವ ವೃದ್ಧ ಸ್ಥಳದಲ್ಲೇ ಮೃತ, ಮತ್ತೊಬ್ಬ ಯುವಕ ತೀವ್ರವಾಗಿ ಗಾಯ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.